ಹಾಂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಶೆಫು ಲೆಕ್ಕ ಅಂತಂದಲ್ಲ ಮುಂದಾಯಿಗು ಇನ್ನು ಯಾನೇನು ಸ್ಪೆಷಲ್ ಮಲ್ಪುಜತ ಇನ್ನು ಉಪ್ಪಾಡು ಮಾಡುವ ನೀಕು ಓ ಉಪ್ಪಾಡು ಮಾಡು ನೀಕು ಉಪ್ಪಿನಕಾಯ ಏನೇನು ಬೇಕಂತ ನಾನು ಹೇಳ್ತೀನಿ ಆಯ್ತಾ. ಓಕೆ ಬಾ ಇವತ್ತು ನಾನು ಹೇಳ್ಕೊಡ್ತೀನಿ ಅಡುಗೆ. ಇಷ್ಟು ದಿನ ನೀನು ನನ್ಗೆ ಹೇಳ್ಕೊಟ್ಟಿದ್ಯಲ್ಲ, ನಾನು ಹೇಳ್ಕೊಡ್ತೀನಿ. ಅಜ್ಜಿ ಹಾಕ್ತಾ ಇದ್ರಲ್ಲ ಉಪ್ಪಿನಕಾಯಿ, ಅದೇ ಥರ ಹಾಕ್ಬೇಕು. ಓಕೆನಾ? ಇದೇನೇನು ಬ್ಯಾಡ್ಗೆ ಇದೇನು ಮೆಣಸಿನ್ಕಾಯಿ, ಏನೋ ಮೆಣಸಿನ್ಕಾಯಿ ಗೊರಗುಂಟೆ ಮೆಣಸು ಹೇಳಿದ್ದಾಳೆ ಮೊನ್ನೆ. ಗುಂಟೂರು ಮೆಣಸು. ಇದೇನು ಮೆಣಸು? ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 1/4 kg ಆಗೋಷ್ಟು. ಓಕೆನಾ? ಇಲ್ಲಿ ಮೆಣಸು ಹಾಕೋಬೇಕು, ಅಂದರೆ ಕಾಳು ಮೆಣಸು 1 ಚಮಚ ಆಯ್ತಾ. ಧನಿಯಾ 1 ಚಮಚ, ಮತ್ತೆ ಜೀರಿಗೆ ಒಂದು 1/2 ಚಮಚ, ಮೆಂತ್ಯ 1/2 ಚಮಚ. ಓಕೆನಾ? ಆಮೇಲೆ ಸಾಸಿವೆ, ಇದು ಸ್ವಲ್ಪ ಜಾಸ್ತಿ, ಒಂದು 10 ಚಮಚ ಅನ್ಬೇಕು. 10 ಚಮಚದಷ್ಟು ಸಾಸಿವೆ. ಇದಿಷ್ಟನ್ನ ಫ್ರೈ ಮಾಡಿ ಈಗ ರುಬ್ಕೋಬೇಕು. ಮತ್ತೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೋಬೇಕು. ಓಕೆನಾ? ಬಿಡಿಸಿಟ್ಕೊಂಡು ಇದು ಒಗ್ಗರಣೆಗೆ ಯೂಸ್ ಮಾಡೋದು. ಓಕೆ, ಈಗ ಇದೇನು ಮಾಡ್ಬೇಕಂದ್ರೆ ಹುರ್ಕೋಬೇಕು. ಆಯ್ತಾ? ಹುರಿರಿ ನೋಡಿ. ಇದೆಲ್ಲ ಮಸಾಲ ಒಂದೇ ಸಲ ಹಾಕೊಂಡು ಹುರ್ಕೊಳ್ಳಿ. ಇದು ಸ್ವಲ್ಪ ಹುರಿದ್ರೆ ಆಯ್ತು. ಓಕೆನಾ? ಸೌಟ್ ತಗೋ. ಮೆಣಸು ಇವಾಗ ಆಯಿಲ್ ಹಾಕ್ಬೇಕಾಗಿತ್ತು. ಹಾಂ, ಇಲ್ಲ ಆಯಿಲ್ ಏನು ಬೇಡ, ಅದೇ ಥರ ಹಾಗೇನೆ ಡ್ರೈ ಹುರಿಯೋದು. ಹಾಕೋ ಪೂರ್ತಿಯಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಬಿಸಿ ಆಯಿತಾ? ಇಲ್ಲ, ನಾನು ಸ್ವಲ್ಪ ಸಾಕು. ಇದು ಬಿಸಿಯಾಗಿದೆಯಲ್ಲ, ಸಾಕು ಅಷ್ಟು. ಆಯಿತಾ? ಅದನ್ನು ತಟ್ಟೆಗೆ ಹಾಕಿಟ್ಕೊಳ್ಳಿ. ತಗೋ ತಟ್ಟೆ ತಗೋ, ಬಿಸಿ ಬಿಸಿ. ಬಾಣಲೆ ಬಿಸಿಗಿಡು. ಹಾಂ, ಅವಾಗ ಎತ್ತಿಟ್ಕೊಂಡಿದ್ವಲ್ಲ ಮೆಣಸು, ಜೀರಿಗೆ, ಮೆಂತ್ಯ ಮತ್ತು ಸಾಸಿವೆ, ಇದೆಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ. ಇದನ್ನು ಹಾಕು ಸಾಸಿವೆ. ಈಗ ಚೆನ್ನಾಗಿ ಹುರ್ಕೊ. ಬೆಳ್ಳುಳ್ಳಿ ಬೇಡವಾ? ಬೆಳ್ಳುಳ್ಳಿಗೆ ಬೇಡ, ಆಮೇಲೆ ಒಗ್ಗರಣೆಗೆ. ಇದನ್ನು ಚೆನ್ನಾಗಿ ಹುರ್ಕೊ. ಇದನ್ನು ಅಷ್ಟೇ ಸ್ವಲ್ಪ ಹುರಿದ್ರೆ ಸಾಕು, ಜಾಸ್ತಿ ಇರೋದನ್ನು ಬೇಡ. ಹಾಂ, ನೋಡಿ ಇಷ್ಟು ಬೆಚ್ಚಗಾಯ್ತಲ್ಲ, ಸಾಕು. ಇವಾಗ ತೆಗೆದ್ಬಿಟ್ಟು ಆಫ್ ಮಾಡ್ಕೊ. ಹಾಂ, ಇದನ್ನು ಅದಕ್ಕೆ ಮೆಣಸು ಜೊತೆ ಹಾಕು. ಇದನ್ನು ಬಿಸಿ ಇದೆ. ಓಕೆ, ಇಷ್ಟೇ. ಮತ್ತು ಈಗ ಏನು ಮಾಡ್ಬೇಕಂದ್ರೆ, ಹಾಂ, ಮಾವಿನ ಮಿಡಿನ ಉಪ್ಪು ನೀರಲ್ಲಿ ನೆನೆಸಿದ್ವಲ್ಲ, ಅದೇ ನೀರು ಹಾಕೊಂಡು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ನೀರಿಗೆ ಉಪ್ಪು ಹಾಕ್ಬಿಟ್ಟು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆದ್ರೆ ಇದು ಫುಲ್ಲು ತಣ್ಣಗಾಗಬೇಕು. ಆಮೇಲೆ ಇದನ್ನ ರುಬ್ಬಕ್ಕೆ ಯೂಸ್ ಮಾಡ್ಬೋದು. ಆಯ್ತಾ? ಒಂದೇ ಸಲಕ್ಕಾಗಲ್ಲ, 2 ಸಲ. ಸಾಸಿವೆ ಬೇಕಿದ್ದಲ್ಲ, ಎರಡನ್ನು ಮಿಕ್ಸ್ ಮಾಡಿಕೊಂಡು ಇದೇ ನೀರು ಹಾಕ್ಕೊಂಡು ರುಬ್ಬಬೇಕು, ಬೇರೆ ನೀರು ತಾಗಿಸ್ಬಾರ್ದು. ಒಂದ್ಸಲ ಪುಡಿ ಮಾಡ್ಕೊ ಇದನ್ನು. ಆಯ್ತಾ? ಸ್ವಲ್ಪ ನೀರು ಹಾಕೋದು, ಇದೇ ನೀರು ಹಾಕೋಬೇಕು, ಬೇರೆ ನೀರು ಯಾವುದು ಹಾಕೋಬಾರ್ದು. ಆಯಿತಾ? ಹಾಂ, ಸಾಕು. ನೈಸಾಗಿ ರುಬ್ಕೊ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ರುಬ್ಕೊ. ಆಯಿತಾ? ಕಲರ್ ನೋಡಿ, ಸೂಪರ್ ಕಲರ್. ಹಾಂ, ಪಾತ್ರೆಗೆ ಹಾಕು. ಕಲರ್ ಸಖತ್ತಾಗ್ಬೋದು. ದೊಡ್ಡದಿದ್ರೆ 3 ಹೋಳು ಮಾಡಿ, ಇಲ್ಲಾಂದರೆ 2 ಹೋಳು ಮಾಡಿದ್ರೆ ಆಯಿತು. ಒಳಗಡೆ ಇರೋ ಬೀಜ ಇರುತ್ತೆ. ಹಾಂ, ಅಲ್ಲ ಅಡ್ಡ ಕಟ್ ಮಾಡಿ ಬರೀಕ. ಹಿಂಗೆ ಇಡೀ ಇರುತ್ತಲ್ಲ, ಅದನ್ನು ಅರ್ಧ ಕಟ್ ಮಾಡಿ. ಹಿಂಗೆ ಅಡ್ಡ ಹಾಂ ಹಾಂ ಓಕೆ. ಹಾಂ, ಹಿಂಗೆ ಹಂಗೆ. ಹಾಂ, ಯಾಕೆ ಏನು ಸ್ಪೆಷಲ್? ಹಿಂಗು ಹಂಗೆ ಸಾಮಾನ್ಯವಾಗಿ ಕಟ್ ಮಾಡೋದು ಹಂಗೆ. ಹಂಗೆ. ಹಾಂ, ಒಂದು 2-3 ಉಪ್ಪಿನಕಾಯಿ ಒಂದು. ಹಾಂ, ಮಿಡಿ ಉಪ್ಪಿನಕಾಯಿನ
ಅದು ಒಂದೊಂದು ತಿನ್ನಲ್ಲಲ್ಲ ಎಲ್ಲರೂ, ಹಾಂ ಹಾಂ. ಸ್ವಲ್ಪ ಸ್ವಲ್ಪ ಸೊ ತಿಂತಾರೆ. ಒಂದೊಂದು ಪೀಸ್. ಹ್ಞೂ, ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಂತ. ಇದಾದರೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ಬೋದಲ್ಲ. ಅದಂದರೆ ಏನು ನೀರ್ಗಿರೇನ ಪಸೆ ತಾಗಿಸ್ಬಾರ್ದು. ಅದು ಉಪ್ಪು ನೀರು, ಹಾಂ ಉಪ್ಪು ನೀರು ಇರುತ್ತಲ್ಲ ಅಷ್ಟೇ ಹಾಕೊಂಬಿಡು. ಈಗ ಅದನ್ನು ಅಷ್ಟೇ ರುಬ್ಕೋಬೇಕಾಯ್ತಾ. ಮಾವಿನಕಾಯಿ ಹೆಚ್ಚೀಗ ಇಲ್ಲ ಮಾಡ್ಕೊತೀನಿ. ಅವರೆಕಾಳು ಗೊತ್ತಾ? ಅವರೆಕಾಯಿ ಓಕೆ. ಹ್ಞೂ, ಮಸಾಲೆ ರೆಡಿ ಆಯ್ತಲ್ಲ. ಈಗ ಅದು ಮಾವಿನಕಾಯಿ ಹೆಚ್ಚಿಟ್ಟಿದೆಯಲ್ಲ, ಮಾವಿನ ಮಿಡಿ, ಇದು ಹಾಂ ಎಲ್ಲ ಹಾಕಿ. ಹಾಂ ಎಲ್ಲ ಹಾಕಿ ನಿಧಾನ. ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಅದೇ ನೀರು ಮಿಕ್ಸ್ ಮಾಡ್ಬೇಕಾಯ್ತಾ. ಒಂದ್ಸಲ ಕಲಸು, ನಿಧಾನಕ್ಕೆ ಕಲಿಸ್ಕೊ. ಹಾಂ ಹಾಂ, ಕಲರ್ ಬರ್ತಾರೆ, ಸಖತ್ತಾಗಿ ಬಂದಿದೆ. ನಮ್ಮ ಶೆಫ್ ಉಪ್ಪಿನಕಾಯಿ ಹಾಕೋದು ಕಲ್ತ್ಬಿಟ್ರಾ? ಏನು ಕಡಿಮೆನಾ? ಇಷ್ಟೇನಾ? ಹಾಂ ಇಷ್ಟೇ, ಉಪ್ಪಿನಕಾಯಿ ರೆಡಿ. ಉಪ್ಪಿನಕಾಯಿ ರೆಡಿ. ಹಂಗಲ್ಲ, ಮತ್ತೆ ಇಷ್ಟೇ ಇದ್ರೆ ಚೂರು ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆ ಇಷ್ಟಕ್ಕೆ ಬಿಡ್ಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಹಾಕೋಣ. ಬೆಳ್ಳುಳ್ಳಿ ಇದೆಯಲ್ಲ, ಒಗ್ಗರಣೆ ಮಾಡಲಿ. ಒಂದು ಚೂರು ಎಣ್ಣೆ ಹಾಕು. ಚೂರಾ? ಚೂರಿಂದ ಬರೀ ಚೂರಲ್ಲ, ಸಾಕಾ? ಉಪ್ಪಿನಕಾಯಿ ಜಾಸ್ತಿ ಇಲ್ಲ. ಸಾಕಾ? ಒಂದು 5-6 ಚಮಚ ಆದರೂ ಬೇಕು. ಹಾಂ ಸಾಕು, ಚೆನ್ನಾಗಿ ಕಾಯಿಲೆ. ಸ್ವಲ್ಪ ಸಾಸಿವೆ ಹಾಕು, ಒಂದು ಚಮಚ. ಹಾಂ ಸಾಕು, ನಿಧಾನಕ್ಕೆ ಇಟ್ಕೊ. ಈಗಲೇ ಈಗ ಬೆಳ್ಳುಳ್ಳಿ ಹಾಕು, ಹೋಗಿ ನಿಧಾನ ಪಟಪಟ ಆರುತ್ತೆ. ಹಾಂ ಹಿಂಗೊಂದು ಸ್ವಲ್ಪ, ಒಂದು ಚಮಚ ಬರಬೇಕು ಅಷ್ಟೇ. ಇನ್ನೊಂದು ಸ್ವಲ್ಪ. ಹಾಂ ಇದು ಚೆನ್ನಾಗಿ ಫ್ರೈ ಮಾಡಿ, ಕೆಂಪಾಗಬೇಕಾಯ್ತಾ, ಅಷ್ಟು ಗಂಟೆ ಫ್ರೈ ಮಾಡಿ. ಹಾಂ ಅಷ್ಟಾದರೆ ಸಾಕು, ಹಾಕ್ಕೊಂಡು. ಆದರೆ ಈಗಲೇ ಹಾಕ್ಬಾರ್ದು ಉಪ್ಪಿನಕಾಯಿಗೆ. ಇದನ್ನು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಆರಿದ್ಮೇಲೆ ಸಾಕು. ಹೀಗಿರಲಿ. ಈಗ ಒಗ್ಗರಣೆ ತಣ್ಣಗಾಗಿದೆಯಲ್ಲ, ಇದನ್ನು ಉಪ್ಪಿನಕಾಯಿ ಒಳಗೆ ಹಾಕು. ವಾವ್, ಸೂಪರ್ ಉಪ್ಪಿನಕಾಯಿ. ಮಿಕ್ಸ್ ಮಾಡಬೇಕಾ? ಹಾಂ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡು. ಉಪ್ಪಿನಕಾಯಿ ರೆಡಿನಾ? ಓಕೆ, ಹೌದಾ? ನೋಡೋಣ ಹೆಂಗೆ ಮಾಡಿದ್ದೀರಾ ಅಂತೇಳಿ. ಹಾಂ ಉಪ್ಪಿನಕಾಯಿ ನಕ್ಕಿನಿ ನೋಡ್ಬೇಕಷ್ಟೇ. ಸೇಮ್ ಅಜ್ಜಿ ಮಾಡಿದ ಥರನೇ ಬಂದಿದೆ. ಇನ್ನೊಂದು 2 ದಿನ ಉಪ್ಪು ಎಳ್ಕೋಬೇಕು ಪೂರ್ತಿಯಾಗಿ. ಮಸಾಲೆ ಇನ್ನೂ ಸೂಪರ್ ಆಗಿದೆ, ಸಖತ್ತಾಗಿದೆ. ನೋಡಿದ್ರಲ್ಲ, ನಮ್ಮ ಶೆಫ್ಗೆ ನಾವು ಅಡುಗೆ ಕಲಿಸ್ಕೊಟ್ಟಿದ್ದೀವಿ ಇವತ್ತು. ಅಜ್ಜಿ ಕಾಲದ ಉಪ್ಪಿನಕಾಯಿ, 90s ಉಪ್ಪಿನಕಾಯಿ ಅಂತ ಸೂಪರ್ ಆಗಿದೆ, ಟೇಸ್ಟ್ ಸಖತ್ತಾಗಿದೆ. ಈಗ ಒಂದು 2 ದಿನ ಎಳ್ಕೊಂಡ್ರೆ, ಉಪ್ಪು ಎಳ್ಕೊಂಡ್ರೆ ಚೆನ್ನಾಗಿದೆ. ಸೂಪರ್. ಥ್ಯಾಂಕ್ ಯು ಶೆಫ್ ಅವರೇ. ಬಾಯ್.